Welcome to GK Sir tutorial. Dear students, if you are in the commerce domain degree student, this channel help you score better marks and understand the concept easily. Thank you for watching. My dear students, in the previous video, unit number 1, we are discussing the brief introduction about the stock exchange, dematerialization and concept of demat and market with related to the ring based and screen based. ಇಷ್ಟು ಕಾನ್ಸೆಪ್ಟ್ನ ಫಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇನ್ ದಿಸ್ ವಿಡಿಯೋ ಯಾರು ವಿಡಿಯೋ ನಂಬರ್ 1 ನೋಡಿಲ್ಲ ಅದು ವಿಡಿಯೋ ನಂಬರ್ 1 ನೋಡಿ ಆಮೇಲೆ ವಿಡಿಯೋ ನಂಬರ್ 2ನ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಫಸ್ಟ್ ಯೂನಿಟ್ ಫುಲ್ ನಾಲೆಡ್ಜ್ ಯು ಆರ್ ಗೆಟಿಂಗ್. ಯೂನಿಟ್ ನಂಬರ್ 1ನಲ್ಲಿ ಇವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಈಗ ಸೆಕೆಂಡ್ ಯೂನಿಟ್ ಡಿಸ್ಕಸ್ ಮಾಡಬೇಕಾದಂಥದ್ದು ದಟ್ ಇಸ್ ಒನ್ ವಿತ್ ರಿಲೇಟ್ ಟು ದ ವಿ ಸ್ಯಾಟ್ ಟ್ರೇಡಿಂಗ್. ವಾಟ್ ಇಸ್ ದ ಎಕ್ಸ್ಪ್ಯಾನ್ಷನ್ ಆಫ್ ವಿ ಸ್ಯಾಟ್ ಟ್ರೇಡಿಂಗ್? VSAT full form, that is one very small aperture terminal trading, refers to the technology based trading system that use the satellite communication to connect the trading terminals of brokers and stock exchange across the country. It enables the electronic trading from remote locations without any physical presence at the exchange. My dear students, in the previous slide, the previous video, we are already discussing with the traditional method, ring based trading and also the screen based trading. Other one the updated next version, that is one VSAT trading. VSAT trading, it 100% it's in a due to the improvement of information and communication technology, network communication with related to the satellite communication trading, terminal brokers and stock exchange across the country. This VSAT, it enabled the electronic trading from remote location. Even ರಿಮೋಟ್ ಲೊಕೇಶನ್ಗೂ ಅಥವಾ ರಿಮೋಟ್ ಲೊಕೇಶನ್ ಅಂತ ಏನು ಕರಿತೀವಲ್ಲ ಆ ರಿಮೋಟ್ ಲೊಕೇಶನಲ್ಲೂ ಸಹ ವಿತೌಟ್ ಫಿಸಿಕಲ್ ಪ್ರೆಸೆನ್ಸ್ ಆಫ್ ದ ಎಕ್ಸ್ಚೇಂಜ್ ಫ್ಲೋರ್, ಸ್ಟಾಕ್ ಎಕ್ಸ್ಚೇಂಜ್ ಫ್ಲೋರಲ್ಲಿ ಫಿಸಿಕಲ್ ಪ್ರೆಸೆನ್ಸ್ ಇಲ್ದಲೆ ಬಿಸ್ನೆಸ್ಸಲ್ಲಿ ಯಾವುದೇ ಒಂದು ಬೈಯಿಂಗ್ ಮತ್ತು ಸೆಲ್ಲಿಂಗ್ ಪ್ರೋಸೆಸ್ ಆಫ್ ಶೇರ್ಸ್ ಅಥವಾ ಸ್ಟಾಕ್ಸ್ ಈ ಒಂದು ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದಕ್ಕೆ 100% VSAT ಟ್ರೇಡಿಂಗ್ ಇಸ್ ಹೆಲ್ಪ್ಫುಲ್. ನೆಕ್ಸ್ಟ್ ಒನ್, ದಿಸ್ ಇಸ್ ದ ಸ್ಕ್ರೀನ್ ಟು ಆನ್ಲೈನ್ ಟ್ರೇಡಿಂಗ್, VSAT ಟ್ರೇಡಿಂಗ್. ದಟ್ ಇಸ್ ಒನ್ ಆನ್ಲೈನ್ ಟ್ರೇಡಿಂಗ್ ಪ್ರೋಸೆಸ್ ಹೇಗೆ ನಡೆಯುತ್ತದೆ ಅಂತಕ್ಕಂಥ ನೀವು ನೋಡ್ಕೋಬೇಕು ಅಂದರೆ ಈ ವಿಡಿಯೋ ನೋಡ್ಕೊಳ್ಳಿ. ದೆನ್ ಆಫ್ಟರ್ವರ್ಡ್ಸ್, ವೆರಿ ಸ್ಮಾಲ್ ಅಪೇರ್ಚರ್ ಟರ್ಮಿನಲ್ ಟ್ರೇಡಿಂಗ್. ಇಟ್ಸ್ ಎನ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಟು ಕನೆಕ್ಟ್ ದ ಟ್ರೇಡಿಂಗ್ ಟರ್ಮಿನಲ್ಸ್ ಅಕ್ರಾಸ್ ದ ಕಂಟ್ರಿ, ಈವನ್ ಔಟ್ಸೈಡ್ ದ ಕಂಟ್ರಿ ಆಲ್ಸೋ. ರೈಟ್, ನೀವು ಒಂದು ರಿಜಿಸ್ಟರ್ ಬ್ರೋಕರ್ಸ್ ಹತ್ರ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂದರೆ ಎಂಟೈರ್ ಗ್ಲೋಬಲ್ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ನಾವು ಇವತ್ತು ಶೇರ್ ಮಾರ್ಕೆಟ್ ವಿ ಕ್ಯಾನ್ ಆಕ್ಸೆಸ್. ರೈಟ್, ವಾಟ್ ಇಸ್ ದ ಫೀಚರ್ಸ್ ಆಫ್ VSAT? ವೆರಿ ಸ್ಮಾಲ್ ಅಪೇರ್ಚರ್ ಟರ್ಮಿನಲ್, ನೇಷನ್ ವೈಡ್ ಕನೆಕ್ಟಿವಿಟಿ. ಪಾಯಿಂಟ್ ನಂಬರ್ ಒನ್, ಫಸ್ಟ್ ಒನ್, ನೇಷನ್ ವೈಡ್ ಕನೆಕ್ಟಿವಿಟಿ. ನೇಷನ್ ವೈಡ್ ಕನೆಕ್ಟಿವಿಟಿ ಅಂತಂದರೆ ನಮಗೆ ಇಡೀ ಗ್ಲೋಬಲ್ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಅಥವಾ ನ್ಯಾಷನಲ್ ಲೆವೆಲ್ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ವಿ ಕ್ಯಾನ್ ಆಕ್ಸೆಸ್ ದ ಶೇರ್ ಮಾರ್ಕೆಟ್. ದೆನ್ ಪಾಯಿಂಟ್ ನಂಬರ್ 2, ದಟ್ ಇಸ್ ಒನ್, ಎನೇಬಲ್ ದ ರಿಮೋಟ್ ಟ್ರೇಡಿಂಗ್. ರಿಮೋಟ್ ಟ್ರೇಡಿಂಗ್ ಮೀನ್ಸ್ ದಟ್ ಇಸ್ ಒನ್ without physical presence of the exchange floor, stock exchange, we can access the share market. Then afterwards, real-time data transmission. Immediately we can transfer buying and selling. Transfer means if you are selling in the shares or bonds or debentures, real time transaction complete ಮಾಡೋದಕ್ಕೆ ಸಾಧ್ಯ ಆಗುತ್ತೆ. Then afterwards, the features of VSAT, that is one, integrate regional market into the national market, integrate regional market the extend to the national market. These are all the features of VSAT. Then afterwards, what are the advantages of screen based to VSAT trading? ಈ ಒಂದು ಆನ್ಲೈನ್ ಟ್ರೇಡಿಂಗ್ನ ಕಂಡಕ್ಟ್ ಮಾಡೋದ್ರಿಂದ ಏನು ಬೆನಿಫಿಟ್ ಏನು? ರೈಟ್, ಕರೆಕ್ಟಾ? ವಾಟ್ ಆರ್ ದ ಅಡ್ವಾಂಟೇಜಸ್, ಬೆನಿಫಿಟ್ಸ್, ಅಡ್ವಾಂಟೇಜಸ್ ಆಫ್ ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗ್ ಅಂತ ಬಂದಾಗ ಮೈ ಡಿಯರ್ ಸ್ಟೂಡೆಂಟ್ಸ್, ಇದನ್ನು ನೀವು ಪಾಯಿಂಟ್ಸ್ ವೈಸ್ ಬರ್ಕೊಂಡು ನೀವು ನೋಟ್ಸ್ ಮಾಡ್ಕೊಂಡಿದ್ರೆ those who are studying the SCM subject in the 4th semester of Bangalore University, just make it points. ಆಯಿತಾ? ಸ್ಕ್ರೀನ್ ಬರ್ತಕ್ಕಂಥ ಪಾಯಿಂಟ್ಸ್ ವೈಸ್ ಮಾಡ್ಕೊಂಡೆ ನಿಮ್ಮ ಓನ್ ವರ್ಡ್ಸಲ್ಲಿ 3 to 4 ಲೈನ್ಸ್ ಎಕ್ಸ್ಪ್ಲನೇಷನ್ ಬರೆದಿದ್ದಾರೆ. 100% ಯುವರ್ ಸ್ಕೋರ್ ಇನ್ ದ ಗುಡ್ ಮಾರ್ಕ್ಸ್ ಇನ್ ಯುವರ್ ಸೆಮಿಸ್ಟರ್ ಎಕ್ಸಾಮಿನೇಷನ್. ರೈಟ್, ನಾನು ಡ್ರ್ಯಾಗ್ ಮಾಡೋಕ್ಕೆ ಹೋಗೋದಿಲ್ಲ, ಕ್ವಿಕ್ಕಾಗಿ ಫಾಸ್ಟಾಗಿ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಏನು ಬೇಕೋ ಅಷ್ಟು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಂಬರ್ 1 ಪಾಯಿಂಟ್ ನಂಬರ್, ಈಕ್ವಲ್ ಆಕ್ಸೆಸ್ ಟು ಆಲ್ ದ ಇನ್ವೆಸ್ಟರ್ಸ್. ರೈಟ್, irrespective of region, irrespective of caste, color
ಆರ್ ಎಜುಕೇಷನ್, ಲೆವೆಲ್ ಆಫ್ ಎಜುಕೇಷನ್ ಇದೆಲ್ಲನೂ ಕಡೆಗಿಟ್ಟು ಈಕ್ವಲ್ ಆಕ್ಸೆಸ್ ಟು ಆಲ್ ದ ಇನ್ವೆಸ್ಟರ್ಸ್, ಪ್ರತಿಯೊಬ್ಬರಿಗೂ ಸಹ ಎಲ್ಲ ಇನ್ವೆಸ್ಟರ್ಸ್ಗೂ ಸಹ ಒಂದು ಈಕ್ವಲ್ ಆಗಿ ಆಕ್ಸೆಸ್ ಕೊಡುವಂಥ ಕೆಲಸವನ್ನು ಮಾಡುತ್ತೆ ಸ್ಕ್ರೀನ್ ಬೇಸ್ಡಲ್ಲಿ ಆನ್ಲೈನ್ ಟ್ರೇಡಿಂಗಲ್ಲಿ. ಟ್ರೆಡಿಷನಲ್ ಆದರೆ ಟ್ರೆಡಿಷನಲ್ ಆ ಥರ ಬರೋದಿಲ್ಲ. ಯಾಕೆ ಫ್ಲೋರಲ್ಲೇ ಹೋಗಬೇಕು, ಅಲ್ಲಿ ಪ್ರಿಯಾರಿಟಿ ಕೊಡ್ತಾ ಹೋಗ್ತಾರೆ ಸೀನಿಯರು ಜೂನಿಯರು, ರೈಟ್? ಅಥವಾ ಇವರು ಎಕ್ಸ್ಪರ್ಟು ನಾನ್ ಎಕ್ಸ್ಪರ್ಟು, ಇವರು ಜಾಸ್ತಿ ದುಡ್ಡದೆ ಅವ್ಯಾವುದು ಸಹ ಕನ್ಸಿಡರ್ ಮಾಡಲ್ಲ. ದೆನ್ ಆಫ್ಟರ್ವರ್ಡ್ಸ್ ಪಾಯಿಂಟ್ ನಂಬರ್ 2, ದಟ್ ಇಸ್ ಒನ್ ಹಿಯರ್ ವಿ ಆರ್ ಡಿಸ್ಕಸಿಂಗ್, ದಟ್ ಇಸ್ ಒನ್ ರೆಡ್ಯೂಸ್ ದ ಕಾಸ್ಟ್ ರಿಡಕ್ಷನ್ ಡ್ಯೂ ಟು ದ ಇಂಪ್ರೂವ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ. ಇನ್ಫಾರ್ಮೇಷನ್ ಮತ್ತು ಕಮ್ಯುನಿಕೇಷನ್ ಟೆಕ್ನಾಲಜಿ ಒಂದು ಡೆವಲಪ್ಮೆಂಟ್ ಆಗಿ ಇವತ್ತು ಗ್ರೋತ್ ಆಗಿರೋದ್ರಿಂದ ಕಾಸ್ಟ್ ರಿಡಕ್ಷನ್ ಆಗುತ್ತೆ. ಯಾಕೆಂದರೆ ನಾವು ಫಿಸಿಕಲಿ ಪ್ರೆಸೆನ್ಸ್ ಇರೋದಿಲ್ಲ, ಒಂದು ರಿಜಿಸ್ಟರ್ಡ್ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಂಡ್ರೆ ಸಾಕು, ವಿ ಕ್ಯಾನ್ ಈಸಿಲಿ ಆಕ್ಸೆಸ್ ದ ಎಂಟೈರ್ ಶೇರ್ ಮಾರ್ಕೆಟ್. ದಟ್ಸ್ ಒನ್, ಕಾಸ್ಟ್ ಕಡಿಮೆ ಇರುತ್ತೆ. ಆ್ಯಂಡ್ ಹೈಯರ್ ಎಫಿಷಿಯನ್ಸಿ ಅಂತ ಬಂದಾಗ, ರೈಟ್, ಇಮಿಡಿಯೇಟ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ವಿ ಕ್ಯಾನ್ ಪರ್ಚೇಸ್, ವಿ ಕ್ಯಾನ್ ಸೆಲ್ ದ ಅವರ್ ಶೇರ್ಸ್, ಬಾಂಡ್ಸ್, ಡಿಬೆಂಚರ್ಸ್. ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ, ಸ್ಟಾಕ್ ಎಕ್ಸ್ಚೇಂಜ್ ಒಂದು ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ ಡ್ಯೂ ಟು ದ ಆನ್ಲೈನ್ ಆರ್ ದಟ್ ಇಸ್ ಒನ್ ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗಲ್ಲಿ. ದೆನ್ ಆಫ್ಟರ್ವರ್ಡ್ಸ್ ಇಂಪ್ರೂವ್ಮೆಂಟ್ ಆಫ್ ಮಾರ್ಕೆಟ್ ಇಂಟಿಗ್ರಿಟಿ. These are all the benefits. These are all benefits of screen based VSAT trading. Next one, that is one, stock exchanges in India. The stock exchanges. The stock exchange of India has two major stock exchange. They play the vital role in the capital market. ಒಂದು ಕ್ಯಾಪಿಟಲ್ ಮಾರ್ಕೆಟ್ನ ಡೆವಲಪ್ಮೆಂಟ್ಗೆ, ಕ್ಯಾಪಿಟಲ್ ಮಾರ್ಕೆಟ್ ಮೀನ್ಸ್ ದಟ್ ಇಸ್ ಒಂದು ಬಂಡವಾಳ ಮಾರುಕಟ್ಟೆ ಒಂದು ಅಭಿವೃದ್ಧಿಗೆ ಈ ಸ್ಟಾಕ್ ಎಕ್ಸ್ಚೇಂಜು ಅವ್ರದೇ ಆದಂಥ ಒಂದು ಕೊಡುಗೆನ ಪಾತ್ರವನ್ನು ವಹಿಸ್ತಾ ಇದೆ. ನೇಮ್ಲಿ BSE, ನೀವು ಅಲ್ಲಿ ಕಲ್ಲ ಐಡೆಂಟಿಫೈ ಆಗಿರೋಂಥದ್ದು ಸ್ಕ್ರೀನಲ್ಲಿ ನೋಡ್ರೆ ಗೊತ್ತಾಗುತ್ತೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, BSE ಆ್ಯಂಡ್ NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, NSE, these are the two stock exchange, major two stock exchange playing the vital role in the capital market of developments. These exchanges provide the organized platform for the trading securities and contribute the economic growth. ಏನು ಇವೆರಡು ಇದೆಯಲ್ಲ, BSE ಮತ್ತು NSE ಎರಡು ಸ್ಟಾಕ್ ಎಕ್ಸ್ಚೇಂಜ್ ಇದೆಯಲ್ಲ, these two stock exchange providing the platform to the investors, organized platform to the investor or traders, right? And also these two stock exchange, it's contribute to the economic growth. ಭಾರತದ ಆರ್ಥಿಕ ವ್ಯವಸ್ಥೆಗೆ ಅಥವಾ ಭಾರತದ ಆರ್ಥಿಕ ಬೆಳವಣಿಗೆಗೆ ಸಾಧ್ಯ ಆಗುತ್ತೆ, ಸಹಕಾರಿಯಾಗಿದೆ, ಹೆಲ್ಪ್ಫುಲ್. Then the first organized stock exchange in India was started in Mumbai. First organized stock exchange ಎಲ್ಲಿ ಸ್ಟಾರ್ಟ್ ಆಯಿತು? ಮುಂಬೈಲಿ, in the name of Bombay Stock Exchange, BSE. ಅಂತಕ್ಕಂಥ ಆಲ್ರೆಡಿ ಇಂಟ್ರೊಡಕ್ಷನ್ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ. It was followed by the Ahmedabad Stock Exchange 1894 and Kolkata Stock Exchange in 1908. The Security Contract Regulation Act was passed in 1956. Security Contract Regulation Act passed in 1956 to recognition and regulation of the stock exchange in India. ಇಂಡಿಯಾದಿರ್ತಕ್ಕಂಥ ಸ್ಟಾಕ್ ಎಕ್ಸ್ಚೇಂಜ್ನ ರೆಗ್ಯುಲೇಟ್ ಮಾಡೋದಕ್ಕೆ, ರೆಕಗ್ನಿಷನ್ ಮಾಡೋದಕ್ಕೆ ಒಂದು ಆ್ಯಕ್ಟ್ನ ಪಾಸ್ ಮಾಡ್ತಾರೆ, ದ ಸೆಕ್ಯೂರಿಟಿ ಕಾಂಟ್ರಾಕ್ಟ್ ಆ್ಯಕ್ಟ್ 1956. ಅಟ್ ಪ್ರೆಸೆಂಟ್ಲಿ ವಿ ಹ್ಯಾವ್ ಎ 7 ಸ್ಟಾಕ್ ಎಕ್ಸ್ಚೇಂಜ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ, ನಮ್ಮ ಕಂಟ್ರಿಯಲ್ಲಿ 7 ಸ್ಟಾಕ್ ಎಕ್ಸ್ಚೇಂಜು ಆಪರೇಟ್ ಆಗ್ತಾ ಇದೆ. ದೆನ್ ಮೋಸ್ಟ್ ಆಫ್ ದ ಪ್ರಾಮಿನೆಂಟ್ ಸ್ಟಾಕ್ ಎಕ್ಸ್ಚೇಂಜ್ ದಟ್ ಕೇಮ್ಸ್ ಅಪ್ ಇನ್ NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. And afterwards ನಮಗಿರ್ತಕ್ಕಂಥದ್ದು ದ ಮೇಜರ್ ಟು ಸ್ಟಾಕ್ ಎಕ್ಸ್ಚೇಂಜ್ ಇನ್ ಇಂಡಿಯಾ. ದಟ್ ಇಸ್ ಒನ್, ಫಸ್ಟ್ ಒನ್ ಯಾವುದು? ದಟ್ ಇಸ್ ಒನ್ BSE, ರೈಟ್? ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಒಂದು ಇಂಡಿಸಿಸ್ ಸೆನ್ಸೆಕ್ಸ್, ರೈಟ್? ಸೆನ್ಸೆಕ್ಸ್ ಬಗ್ಗೆ, BSE ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ದಟ್ ಇಸ್ ಒನ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, BSE. It was established in the year of 1875. It's making its oldest stock exchange in Asia, ರೈಟ್? ಇಡೀ ಏಷ್ಯಾದಲ್ಲೇ ಅತ್ಯಂತ ಹಳೆಯದಾದಂತಹ, ಏಷ್ಯಾ ಕಾಂಟಿನೆಂಟಲ್ಲಿ, ಇಡೀ ಇಂಡಿಯಾದಲ್ಲ, ಇಡೀ ಏಷ್ಯಾ ಕಾಂಟಿನೆಂಟಲ್ಲೇ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಯಾವಾಗ ಎಸ್ಟಾಬ್ಲಿಷ್ ಆಗಿದೆ? ಇನ್ ದ ಇಯರ್ ಆಫ್ 1875. ಆ್ಯಂಡ್ ಆಪರೇಷನ್, ಇಟ್ಸ್ ಫುಲ್ಲಿ ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಸಿಸ್ಟಮ್, ರೈಟ್? ಇದು ಈಗ ಆಲ್ರೆಡಿ ಆನ್ಲೈನ್ ಟ್ರೇಡಿಂಗ್ನ, ಎಲೆಕ್ಟ್ರಾನಿಕ್ ಬೇಸ್ಡ್ ಟ್ರೇಡಿಂಗ್ನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದೆ. ದೆನ್ ಆಫ್ಟರ್ವರ್ಡ್ಸ್, ಹೂ ಆರ್ ದ ರೆಗ್ಯುಲೇಷನ್? ದಟ್ ಇಸ್ ಒನ್ SEBI, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇಟ್ಸ್ ದ ರೆಗ್ಯುಲೇಟರ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಇಂಡಿಯಾ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಒಂದು ಇಂಡಿಸಿಸ್ ನೋಡೋದಾದರೆ, ದಟ್ ಇಸ್ ಒನ್ ಸೆನ್ಸೆಕ್ಸ್. ಸೆನ್ಸೆಕ್ಸ್ ಅಂದರೆ ದಟ್ ಇಸ್ ಒನ್ ರೆಪ್ರೆಸೆಂಟಿಂಗ್ 30 ಲೀಡಿಂಗ್ ಕಂಪನೀಸ್. ಸೆನ್ಸೆಕ್ಸ್ ಅಂತ ಬಂದಾಗ ಇಟ್ಸ್ ಅನ್ ರೆಪ್ರೆಸೆಂಟ್ ಆಫ್ BSE. ಸೆನ್ಸೆಕ್ಸ್ ಏನು ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ 30 ಲೀಡಿಂಗ್ ಕಂಪನೀಸ್
ಒಂದು ಇಂಡಿಸಿಸ್ನ ಕೊಡುವಂಥ ಕೆಲಸವನ್ನು BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮಾಡ್ತಾ ಇದೆ. ರೈಟ್. ದೆನ್ ನೆಕ್ಸ್ಟ್ ಒನ್ ದಟ್ ಇಸ್ ಒನ್ ಫಂಕ್ಷನ್ಸ್ ಆಫ್ BSE. ಈ ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಫಂಕ್ಷನ್ಸ್ ಏನು? ನಂಬರ್ 1 ಪಾಯಿಂಟ್ ವೈಸ್. ಮೇಜರ್ಲಿ ಇವುದ ಪಾಯಿಂಟ್ಸ್ ವೈಸ್ ಬರ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ನಿಮ್ಮ ಎಕ್ಸಾಮ್ ಪ್ರಾಸ್ಪೆಕ್ಟಿವ್ ಇಂದ ಕ್ವಶನ್ ಕೇಳಿದರೆ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಒಂದು ಕಾರ್ಯಗಳನ್ನು ವಿವರಿಸಿ. ಮೇಕ್ ಇಟ್ 4 points. Then afterwards each points you explain in your own words. That's one. First one, listing the securities. You know, first function, fundamental function. That's one, listing the securities. Securities na shares na bonds na listing ಮಾಡುವಂಥದ್ದು. If any one company newly started the business, the listed company ಅಂತ ನಾವು ಕರಿತೀವಲ್ಲ, ಆ listed companiesನ ಲಿಸ್ಟ್ ಮಾಡೋದ ಕೆಲಸವನ್ನ ಈ ಒಂದು ಕಂಪನಿ ಮಾಡ್ತಾ ಇದೆ BSE. Listed of companies as well as the securities, very important. Companies in the listed of securities. Second function, providing the platform to the investors. ಯಾರಿಗೆ? ಇನ್ವೆಸ್ಟರ್ಸ್ಗೆ ಏನು ಪ್ರೊವೈಡ್ ಮಾಡ್ತದೆ? ಟ್ರೇಡಿಂಗ್ ಪ್ಲಾಟ್ಫಾರ್ಮ್. ವಾಟ್ ಯು ಮೀನ್ ಬೈ ಟ್ರೇಡಿಂಗ್? ಆರ್ ಸ್ಟಾಕ್ ಮಾರ್ಕೆಟ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ different types of securities, right? Then point number 3, there is one price discovery. There is no any hidden secrecy. ಯಾವುದೇ ರೀತಿ ಹಿಡನ್ ಸೀಕ್ರೆಸಿ ಇಲ್ಲ ಇಲ್ಲಿ. ಪ್ರೈಸ್ ಡಿಸ್ಕವರಿನ ಮಾಡುವಂಥ ಕೆಲಸವನ್ನು ಸಹ ಈ ಒಂದು ಆರ್ಗನೈಸೇಷನ್ ಮಾಡ್ತಾ ಇದೆ. ದಟ್ ಇಸ್ ಕಾಲ್ಡ್ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇಂಡಿಯಾ. ದಟ್ ಇಸ್ ಒನ್ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಪಾಯಿಂಟ್ ನಂಬರ್ 4, ದ ಇನ್ವೆಸ್ಟರ್ ಪ್ರೊಟೆಕ್ಷನ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, SEBI, Security Exchange of India, SEBI, it was established in the year of 1992 for the purpose of protecting the investors. At the same time, Bombay Stock Exchange also investor protection ಮಾಡೋದ ಕೆಲಸವನ್ನ ಮಾಡ್ತಾ ಇದೆ. ರೈಟ್. ದೀಸ್ ಆರ್ ದ ಫಂಕ್ಷನ್ಸ್ ಆಫ್ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕಾರ್ಯಗಳು. ನೆಕ್ಸ್ಟ್ ನಮ್ಗೆ ಇರ್ತಕ್ಕಂಥದ್ದು ನೆಕ್ಸ್ಟ್ ಕಂಟೆಂಟ್ ನಮ್ಮ ಸಿಲೆಬಸ್ ಅಲ್ಲಿ. ಆಸ್ ಪರ್ ಸಿಲೆಬಸ್ ನೀವು ನೋಡ್ಕೋಬಹುದು. NEP ಆದಮೇಲೆ SCP ಸಿಲೆಬಸ್ ಏನಿದಿಲ್ಲ, ಬೆಂಗಳೂರು ಸಿಟಿ SCP ಸಿಲೆಬಸ್. ಇನ್ SCP ಸಿಲೆಬಸ್ ಸೆಕೆಂಡ್ ಆರ್ಗನೈಸೇಷನ್ ದಟ್ ಇಸ್ ಒನ್ NSE. ಮೇಜರ್ ನಮಗೆ ಇಲ್ಲಿ ಸಿಲೆಬಸ್ ಅಲ್ಲಿ ಪ್ರಿಸ್ಕ್ರೈಬ್ ಮಾಡುವಂಥದ್ದು BSE and NSE. NSE, National Stock Exchange. National Stock Exchange, it was established. National Stock Exchange established in the year of 1992. It's India's largest stock exchange in terms of trading of volume. Largest stock exchange in terms ಯಾವುದರಲ್ಲಿ? ಟ್ರೇಡಿಂಗ್ ವಾಲ್ಯೂಮ್ ಅಲ್ಲಿ ಬಿಗ್ಗೆಸ್ಟ್ ದೊಡ್ಡದಾದಂಥ ಸ್ಟಾಕ್ ಎಕ್ಸ್ಚೇಂಜು. ಇಟ್ ವಾಸ್ ಎಸ್ಟಾಬ್ಲಿಷ್ ಇನ್ ಇಯರ್ ಆಫ್ 1992. 1992ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿದೆ. ದೆನ್ ಆಫ್ಟರ್ ದಟ್ ಇಟ್ಸ್ ಆಪರೇಷನ್ ಫುಲ್ಲಿ ಆಟೋಮೇಟೆಡ್. ಮೀನ್ಸ್ ದಟ್ ಇಸ್ ಒನ್ ಆನ್ಲೈನ್ ಟ್ರೇಡಿಂಗ್, ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗ್, ಆನ್ಲೈನ್ ಟ್ರೇಡಿಂಗ್ ಆ್ಯಂಡ್ ಆಲ್ಸೋ ದ ಸ್ಕ್ರೀನ್ ಬೇಸ್ಡ್ ಟ್ರೇಡಿಂಗ್ ಸಿಸ್ಟಮ್. ದೆನ್ ಆಫ್ಟರ್ವರ್ಡ್ಸ್ ಇನ್ನೋವೇಷನ್ ಅಂತ ಬಂದಾಗ ಇಂಟ್ರೊಡ್ಯೂಸ್ ದ ಎಲೆಕ್ಟ್ರಾನಿಕ್ ಟ್ರೇಡಿಂಗ್, ಕ್ಲಿಯರಿಂಗ್ ಆಸ್ ವೆಲ್ ಎಸ್ ದ ಸೆಟ್ಲ್ಮೆಂಟ್. ಆನ್ಲೈನ್ ಟ್ರೇಡಿಂಗ್ ಅಂತ ಬಂದಾಗ ಇಮಿಡಿಯೇಟ್ಲಿ ದೇ ಆರ್ ಇಂಟ್ರೊಡ್ಯೂಸ್ ದ ಎಲೆಕ್ಟ್ರಾನಿಕ್ ಟ್ರೇಡಿಂಗ್, ಕ್ಲಿಯರಿಂಗ್ ಆ್ಯಂಡ್ ಆಲ್ಸೋ ದ ಸೆಟ್ಲ್ಮೆಂಟ್ ಬಾಡಿ. ದೆನ್ ಆಫ್ಟರ್ವರ್ಡ್ಸ್ ಇದರ ಒಂದು NSE ನ ಇಂಡಿಸಿಸ್ ಇಟ್ಸ್ ಒನ್ ನಿಫ್ಟಿ 50. ನಿಫ್ಟಿ 50 ಅಂತಂದರೆ ಇಟ್ಸ್ ಎನ್ ರೆಪ್ರೆಸೆಂಟಿಂಗ್ ಆಫ್ 50 ಮೇಜರ್ ಕಂಪ್ನೀಸು. ನೀವು ನೋಡಿರಬೇಕು, ಯಾವುದು BSE ಎಕ್ಸ್ಪ್ಲೈನ್ ಮಾಡಿದ್ವಿ ಏನಂತ? ಸೆನ್ಸೆಕ್ಸ್ ಮೀನ್ಸ್ 30 ಲೀಡಿಂಗ್ ಕಂಪನೀಸ ಒಂದು ಇಂಡಿಸಿಸ್ನ ಕೊಟ್ಟರೆ, NSE ಏನಿದಿಲ್ಲ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇಟ್ಸ್ ಪ್ರೊವೈಡಿಂಗ್ ದ ಇಂಡಿಸಿಸ್ with related to the Nifty 50. Nifty 50 represent, that is from 50 major companies. Then afterwards, that is on market indices. What ಇದು ನಿಮಗೆ 2 marks question ಕೇಳ್ತಾರೆ dear students. Give the meaning of market indexes. Market indices or market index. Meaning analysis ಮಾಡಿದರೆ, a market index is a statistical indicator that measure the performance of the selected securities representing the overall market ಆರ್ ಸ್ಪೆಸಿಫಿಕ್ ಸೆಕ್ಟಾರ್. ಓವರಾಲ್ ಮಾರ್ಕೆಟ್ ಬಗ್ಗೆ ಅಥವಾ ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಸೆಕ್ಟಾರ್ ಬಗ್ಗೆ ಕಂಪ್ಲೀಟ್ ಸ್ಟ್ಯಾಟಿಸ್ಟಿಕಲ್ ಇಂಡಿಕೇಶನ್ ಕೊಡುವಂಥದ್ದು ಏನಿದಿಲ್ಲ, ದಟ್ ಇಸ್ ಕಾಲ್ಡ್ ಮಾರ್ಕೆಟ್ ಇಂಡೆಕ್ಸ್. ಇಟ್ ಹೆಲ್ಪ್ಸ್ ಟು ದ ಇನ್ವೆಸ್ಟರ್ ಟು ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್ ಟ್ರೆಂಡ್ಸ್ ಆ್ಯಂಡ್ ಮೂಮೆಂಟ್ಸ್. ಮಾರ್ಕೆಟಲ್ಲಿ ಏನು ಟ್ರೆಂಡ್ಸ್ ಇದೆ, ಏನು ಮೂಮೆಂಟ್ಸ್ ಆಗ್ತಾ ಇದೆ ಅಂತ ಇನ್ವೆಸ್ಟರ್ಸ್ಗೆ ಇನ್ಫಾರ್ಮೇಷನ್ನ ಕೊಡುವಂಥದ್ದು ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಪರ್ಸೆಪ್ಷನ್ ಲೆವೆಲ್ ಜಾಸ್ತಿ ಮಾಡೋಂಥದ್ದು ಏನಿಲ್ಲ, ದಟ್ ಇಸ್ ಕಾಲ್ಡ್ ಮಾರ್ಕೆಟ್ ಇಂಡೆಕ್ಸ್. ದೆನ್ ಆಫ್ಟರ್ವರ್ಡ್ಸ್ ನಮ್ಗೆ ಇರ್ತಕ್ಕಂಥದ್ದು ದಟ್ ಇಸ್ ಒನ್ ಮೇಜರ್ ಮಾರ್ಕೆಟ್ ಇಂಡೆಕ್ಸ್ ಇನ್ ಇಂಡಿಯಾ. ದಟ್ ಇಸ್ ಒನ್ ಯಾವ್ದಾದಿದೆ? ಸೆನ್ಸೆಕ್ಸ್ ಇದೆ. ದೆನ್ ಆಫ್ಟರ್ವರ್ಡ್ಸ್ ನಿಫ್ಟಿ 50 ಇದೆ. ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ವಿ. ಸೆನ್ಸೆಕ್ಸ್ ಅಂದರೆ ದಟ್ ಇಸ್ ಒನ್ BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು. ನಿಫ್ಟಿ 50 ಅಂದರೆ NSE. ಸೆನ್ಸೆಕ್ಸ್ ಇಟ್ಸ್ ಎನ್ ಕಂಪ್ರೈಸಸ್ ಆಫ್ 30 ವೆಲ್ ಎಸ್ಟಾಬ್ಲಿಷ್ಡ್ ಕಂಪನೀಸ್ ಲಿಸ್ಟೆಡ್ ಇನ್ BSE. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ 30 ಕಂಪ್ನಿ ಲಿಸ್ಟೆಡ್ ಕಂಪ್ನಿ ಏನಿದೆಯಲ್ಲ
ಆ ವೆಲ್ ಎಸ್ಟಾಬ್ಲಿಷ್ಡ್ 30 ಕಂಪನೀಸ್ ಬಗ್ಗೆ ಇಂಡೆಕ್ಸ್ ಕೊಡುವಂಥದ್ದು ಸೆನ್ಸೆಕ್ಸ್. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವೇಟೆಡ್ ಇಂಡೆಕ್ಸ್ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ಆಟೋಮೆಟಿಕಲಿ ವಿ ಕ್ಯಾನ್ ಆಕ್ಸೆಸ್ ದ ಇನ್ಫಾರ್ಮೇಷನ್ ದೆನ್ ಆ್ಯಕ್ಟ್ ಆಸ್ ಎನ್ ಎ ಬಾರೋಮೀಟರ್ ಆಫ್ ದ ಇಂಡಿಯನ್ ಎಕಾನಮಿ. ಸೆನ್ಸೆಕ್ಸ್ ಯಾವ ರೀತಿ ಮೇಲೆ ಡೆವಲಪ್ ಆಗ್ತಿದೆ ಅನ್ನೋದ್ರ ಮೇಲೆ ಇಂಡಿಯನ್ ಎಕಾನಮಿನ ಡೆವಲಪ್ ಆಗ್ತಿದಿಲ್ಲೋ ಅಂತ ಒಂದು ಮೆಜರ್ ಮಾಡುವಂಥ ಟೂಲ್. ದೆನ್ ಆಫ್ಟರ್ವರ್ಡ್ಸ್ ನಮಗಿರ್ತಕ್ಕಂಥದ್ದು ನಿಫ್ಟಿ 50 ರೈಟ್. ನಿಫ್ಟಿ ಅಂದರೆ ನಿಫ್ಟಿ 50 ಇಟ್ಸ್ ಕಂಪ್ರೈಸಸ್ ಆಫ್ 50 ಲಾರ್ಜ್ ಕಂಪನೀಸ್ ಲಿಸ್ಟೆಡ್ ಇನ್ NSE. NSEನಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. NSEನ ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಂಡೆಕ್ಸ್ ಯಾವುದು ನಿಫ್ಟಿ 50. ನಿಫ್ಟಿ 50ನಲ್ಲಿ ಏನು ಬರುತ್ತೆ ಅಂದರೆ 50 ಲಾರ್ಜೆಸ್ಟ್ ಕಂಪನೀಸ್ ಏನಿದೆಯಲ್ಲ ಆ ಲಿಸ್ಟೆಡ್ ಕಂಪನೀಸ್ನ ಇನ್ಫಾರ್ಮೇಷನ್ ಕೊಡುತ್ತೆ. ಇಟ್ಸ್ ಕವರ್ ದ ಮಲ್ಟಿಪಲ್ ಸೆಕ್ಟರ್ ಆಫ್ ಕಂಪನೀಸ್ ಆ್ಯಂಡ್ ಇಟ್ ಸರ್ವ್ ಆಸ್ ದ ಬೆಂಚ್ ಮಾರ್ಕ್ ಆಫ್ ಇಂಡೆಕ್ಸ್ ಆಫ್ NSE. ಈ ನಿಫ್ಟಿ 50 ಅಂತ ಕರೆದು ಬೆಂಚ್ ಮಾರ್ಕ್ ಇಂಡೆಕ್ಸಸ್ ಆಫ್ NSE ಅಂತ ಬಂದಾಗ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಏನಿಲ್ಲ ಇದು ಸರ್ವ್ ಆಸ್ ಎನ್ ಎ ಬೆಂಚ್ ಮಾರ್ಕ್ ಆಫ್ ನಿಫ್ಟಿ 50. ನೆಕ್ಸ್ಟ್ ಒನ್ ನಮಗಿರ್ತಕ್ಕಂಥದ್ದು ಇಷ್ಟು ಕಾನ್ಸೆಪ್ಟು ನಿಮಗೆ ಫಸ್ಟ್ ಯೂನಿಟಲ್ಲಿ ಬರ್ತಕ್ಕಂಥದ್ದು. ಈ ಎರಡು ವಿಡಿಯೋ ನೋಡಿದ್ರೆ ನಿಮಗೆ ಫಸ್ಟ್ ಯೂನಿಟ್ನ ಕಂಪ್ಲೀಟ್ ಏನಿದೆಯಲ್ಲ ಆ ಕಂಪ್ಲೀಟ್ ಸಿಲೆಬಸಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಟ್ ಮೈ ಡಿಯರ್ ಸ್ಟೂಡೆಂಟ್, ಡೋಂಟ್ ಫರ್ಗೆಟ್ likes, subscribe my channels and don't forget to share your friends. Thank you so much.